ಅವನ್ನೆಲ್ಲವನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ರು. ಅದರಲ್ಲಿ ಏನೋ ಸಿದ್ದರಾಮಯ್ಯ ಆರೋಪಕ್ಕೆ ಬಿಸಿ ನಾಗೇಶ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗಾಗಿ ಈ ರೀತಿ ಮಾತಾಡ್ತಾ ಇದ್ದಾರೆ, ಅವ್ರ ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಮಾತಾಡ್ತಿದ್ದಾರೆ ಅಷ್ಟೇ ಅಂತ ನಾಗೇಶ್ ಹೇಳಿದ್ದಾರೆ. ಕಡ್ಡಾಯ ಮಾಡಿ ಯೂನಿಫಾರ್ಮ್ನ ಅಂತ ಅದಕ್ಕೋಸ್ಕರವಾಗಿ ನೀವೆಲ್ಲ ತೆಗೆದಾಕ್ಬಿಡಿ, ಸ್ಕ್ರಾಪ್ ಎಲ್ಲ ತೆಗೆದಾಕ್ಬಿಟ್ಟು ಬರ್ರಿ ಅಂತಂದ್ರೆ ನಾನು ಪುನಃ ಅದನ್ನೇ ಕೇಳಿದ್ರೆ ಏನೇ ಹೇಳೋದು, ಅದಾಕೋದು ಬೇಡ ಇದಾಕೋದು ಬೇಡ. ಏನೇ ಇವ್ರು ಮೊದಲಿಂದ ಹಾಕ್ತಾರೆ, ಅವ್ರು ಹಾಕತ್ತಿದ್ರ, ಅವರು ರಾಜಕೀಯಕ್ಕೋಸ್ಕರ ಮಾಡಿದ್ದಾರೆ. ಇದು ಎಲೆಕ್ಷನ್ ಬಂದಾಗೆಲ್ಲ ಇಂಥದೇ ವಿಚಾರಗಳನ್ನ ಅವ್ರು ರೈಸ್ ಮಾಡೋದು. ಜನಪರವಾದಂಥ ವಿಚಾರಗಳನ್ನ ಯಾವುದೂ ರೈಸ್ ಮಾಡಲ್ಲ, ಬಡವ್ರ ಇಶ್ಯೂಗಳನ್ನ ರೈಸ್ ಮಾಡಲ್ಲ. ಬಡವ್ರಿಗೆ ಒಂದು ಮನೆ ಕೊಡ್ಲಿಲ್ಲ ಇವತ್ತಿನವ್ರಿಗೆ ಏನಾದ್ರು ಇಶ್ಯೂ ರೈಸ್ ಮಾಡಲ್ಲ. ಅಲ್ಲ ಹಾಕೊಳ್ಳಪ್ಪ ಇವ್ರಿಗೆ ಅಂತಂದ್ರೆ ಯಾರು ಕೆಲವರು ಸ್ವತಃ ಲಾಯರು 5 ವರ್ಷ ಪೂರ್ಣವಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಈ ರಾಜ್ಯವನ್ನು ಆಳ್ದಂಥವ್ರು, ಕಾನ್ಸ್ಟಿಟ್ಯೂಷನ್ನ ಬಗ್ಗೆ ಸಹಿತ ತುಂಬ ಆಳವಾಗಿ ಓದಿರುವಂಥವ್ರು, ಅವರು ಈ ಥರದ ಸುಳ್ಳನ್ನು ಹೇಳ್ತಾರೆ ಅಂದರೆ ನಮಗೆಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವ್ರ ಬಗ್ಗೆ ದುಃಖ ಆಗ್ತಿದೆ. ಅವರು ಸಹಿತ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಇಳಿದುಬಿಟ್ಟಿದ್ದಾರಾ ಅಂತ, ಅಥವಾ ಅವರ ಪಕ್ಷದಲ್ಲಿ ಸ್ಥಾನ ಉಳಿಸ್ಕೊಳ್ಳೋಕ್ಕೋಸ್ಕರ ಈ ಮಾತಾಡಿದಾರಾ ಅನ್ನುವಂಥದ್ದು ನಂಗೆ ಅರ್ಥವಾಗ್ತಿಲ್ಲ. ಯಾಕೆಂದ್ರೆ ಇಷ್ಟು ಕ್ಲಿಯರ್ ಕಟ್ಟಾಗಿ ಅವರ ಕಾಲದಲ್ಲಿ ಮಾಡಿರುವಂಥ ರೂಲ್ 2013ರಲ್ಲೂ ಅವರೇ ಇದ್ದರು, 2018ರಲ್ಲೂ ಸ್ಪಷ್ಟವಾಗಿ ಹೇಳಿದ್ದಾರೆ. ತಮ್ಮ ಮೂಲಕ ಮನವಿ ಮಾಡ್ಕೊಂತಿದ್ದೀನಿ ಸಿದ್ದರಾಮಯ್ಯನವ್ರಿಗೆ, ದಯಮಾಡಿ ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಮತ್ತು ಕರ್ನಾಟಕ ರೂಲ್ನ ಓದಿ, ಆ ರೂಲ್ ಏನು ಹೇಳುತ್ತೋ ಅದನ್ನೇ ಅಲ್ಲಿ SDMC ಮಾಡಿರುವಂಥದ್ದು ಇವತ್ತಲ್ಲ. ತಾವು ಯಾವ್ದು ಹೇಳ್ತಿದ್ದಾರೆ 1885ರಲ್ಲಿ ಆ ಶಾಲೆಯಲ್ಲಿ ಯೂನಿಫಾರ್ಮ್ ಇಂಟ್ರೊಡ್ಯೂಸ್ ಆಗಿದ್ದು. ಇನ್ನು ರಾಜ್ಯದಲ್ಲಿ ದುರದೃಷ್ಟಕರ ಘಟನೆ ನಡೀತಾ ಇದೆ, ಇದು ಆಗಬಾರದು. ಹಿಜಾಬ್ ಸಂಘರ್ಷಕ್ಕೆ ವಕ್ಫ್ ಬೋರ್ಡ್ ಅಧ್ಯಕ್ಷ ಶಹೀದ್ ಸಹದಿ ಅವರು ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಚಿವರು ಹೇಳಿದಾಗೆ ನಾನು ಕಾನೂನು ಬಿಟ್ಟು ಯಾವುದನ್ನು ಸರ್ಕಾರ ಮಾಡಿಲ್ಲ, ಕಾನೂನು ರೀತಿಯಲ್ಲೇ ಮಾಡಿದ್ದೀವಿ. ಏನು ಕರ್ನಾಟಕ ಎಜುಕೇಷನ್ ಆ್ಯಕ್ಟ್ ಇದೆಯೋ, ಎಜುಕೇಷನ್ ರೂಲ್ಸ್ ಮತ್ತು ಆ್ಯಕ್ಟ್ ಪ್ರಕಾರನೇ ನಾವು ಸರ್ಕ್ಯುಲರ್ ಈಗಾಗಲೇ ಹೊರಡಿಸಿದ್ದೀವಿ ಅಂತ ಮಾನ್ಯ ಸಚಿವರು ನಮ್ಮ ಮುಂದೆ ಹೇಳಿದ್ದಾರೆ. ಎಲ್ಲಿ ಹಿಜಾಬ್ಗಳು ಮುಂಚೆ ಅವರು ಧರಿಸ್ಕೊಂಡು ಬರ್ತಾ ಇರಲಿಲ್ವೋ ಅಲ್ಲಿ ಬರಬಾರ್ದು, ಎಲ್ಲಿ ಬರ್ತಾ ಇದ್ದಾರೆ ಅವರು ಬರ್ಬೋದು ಎಂಬ ಒಂದು ಸರ್ಕ್ಯುಲರ್ ಸರ್ಕಾರ ಈಗಾಗಲೇ ಹೊರಡಿಸಿದೆ. ಅದಕ್ಕೆ ವಿರುದ್ಧವಾಗಿ ಯಾವುದಾದರೂ ಶಾಲೆಗಳು ಕಾಲೇಜುಗಳು ಅಂಥ ವಿಚಾರಗಳು ಮಾಡಿದರೆ ಅವರ ವಿರುದ್ಧವೂ ಕ್ರಮ ಕೈಗೊಳ್ತೇವೆ ಅಂತ ಹೇಳಿದ್ದಾರೆ. ಅದರೊಟ್ಟಿಗೆ ಏನಿದ್ದರೂ ಈಗ ಹೈಕೋರ್ಟಲ್ಲಿದೆ, ಹೈಕೋರ್ಟ್ ಮೆಟ್ಟಲೇರಿದೆ ವಿವಾದ. ಹೈಕೋರ್ಟಿಂದ ಯಾವುದೇ ಜಡ್ಜ್ಮೆಂಟ್ ಬರುತ್ತೆ ಎಲ್ಲರೂ ಅದಕ್ಕೆ ಬದ್ಧರಿರ್ತೀವಿ ಅಂತ ಸರ್ಕಾರದ ಕಡೆಯಿಂದ ಸಚಿವರು ಹೇಳಿದ್ದಾರೆ. ಅದರೊಟ್ಟಿಗೆ ನಮ್ಮ ಸಮುದಾಯದ ವಿದ್ಯಾರ್ಥಿನಿಗಳು, ಅದೇ ರೀತಿಯಲ್ಲಿ ಸಮುದಾಯದ ತುಂಬ ಜನರು ಈಗಾಗಲೇ ಮೂಲನಗಳು ಎಲ್ಲರೂ ನನಗೆ ಫೋನ್ ಮಾಡಿ ಎಲ್ಲ ಕಡೆಯಲ್ಲೂ ವಿವಾದ ಆಗ್ತಾ ಇದೆ. ಇವತ್ತು ಶುಕ್ರವಾರ ಎಲ್ಲರೂ ಹೊರಗಡೆ ಇದ್ದಾರೆ, ತರಗತಿಯಿಂದ ಹೊರಗಡೆ ಇದ್ದಾರೆ. ತುಂಬ ದುರದೃಷ್ಟಕರವಾದಂತಹ ಒಂದು ವಾತಾವರಣ ರಾಜ್ಯದಲ್ಲಿ ನಡೀತಾ ಇದೆ. ಆದಷ್ಟು ಬೇಗ ಸುಗಮವಾಗಿ ಅದನ್ನು ಇತ್ಯರ್ಥ ಮಾಡಲು ನಾನು ವಕ್ಫ್ ಬೋರ್ಡ್ ಅಧ್ಯಕ್ಷನಾಗಿ ಅವರಿಗೆ ಮನವಿ ಸಲ್ಲಿಸಿದ್ದೇನೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ.